ಜಾಲಿಯವರು ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾರೆ, ಹೊಸ ಕಲಾವಿದರುಗಳನ್ನ ಹುಟ್ಟಾಕ್ತಾರೆ, ಹೊಸ ಡೈರೆಕ್ಟರ್ಗಳನ್ನ ಹುಟ್ಟಾಕ್ತಾರೆ, ಹೊಸಬ್ರಿಗೆ ಅವಕಾಶವನ್ನು ಕೊಡ್ತಾರೆ. ಅದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ? ನಿಮ್ಮ ಗೆಳೆಯ ಕೂಡ ಹೌದವರು. ಹೌದು, ಡೆಫಿನೆಟ್ಲಿ. ಅಂದರೆ ಅವ್ನು ಮೊದಲಿಂದನೂ ಅಷ್ಟೇ. ಅಂದರೆ ಆ್ಯಕ್ಚುಲಿ ತುಂಬ ಜನ ಹೇಳ್ತಿರ್ತಾರೆ ಅವ್ನಿಗೆ, ಯಾಕೆ ಪ್ರೊಡ್ಯೂಸ್ ಮಾಡ್ತೀಯಾ, ಆರಾಮಾಗಿ ಕಲಾವಿದ ಆರಾಮಾಗಿ ದುಡ್ಡು ತೊಗೊಂಡು ಆರಾಮಾಗಿ ಇದ್ಬಿಡು, ಏನಕ್ಕೆ ಬೇಕು ನಿನಗೆ ರಿಸ್ಕು, ಹಂಗೆ ಸಿನಿಮಾಗಳು ಬೇರೆ ಸರಿಯಾಗಿ ಓಡ್ತಿಲ್ಲ ಹಂಗೆ ಅಂತ. ಸೊ ಅದು ಕೇಳಿದಾಗ ಅವ್ನಿಗೆ ಆ್ಯಕ್ಚುಲಿ ಬೇಜಾರಾಗುತ್ತೆ. ಅಯ್ಯೋ, ನಾನು ಬಂದಿರೋದು ಈ ಇಂಡಸ್ಟ್ರಿ, ಅವರೇ ನಾನು ಕೊಟ್ಟಿರೋ ನಾನೇನಾದ್ರು ಕೊಡಬೇಕಲ್ವಾ. ಅಂದರೆ ರಿಸ್ಕ್ ತೊಗೊಳ್ಳೇಬೇಕಲ್ಲ, ಬಂದಿರೋದೇ ನಾನು ರಿಸ್ಕ್ ತೊಗೊಂಡು ಇನ್ನು ನಾನು ಬಂದು ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಏನು ಅನಿಸುತ್ತೆ. ನಾನು ಈ ಥರ ಇನ್ನೂ 10 ಸಿನಿಮಾ ಮಾಡ್ತೀನಿ ನನಗೆ ಒಳ್ಳೆ. ಆ್ಯಕ್ಚುಲಿ ಈ ಸಿನಿಮಾ ಅಷ್ಟೇ ಅಲ್ಲ, ಇನ್ನೊಂದು ಸಿನಿಮಾ ಆಲ್ರೆಡಿ ಆ್ಯಕ್ಚುಲಿ ರೆಡಿ ಆಗ್ತಾಯಿದೆ, ಅದು ಸದ್ಯದಲ್ಲಿ ಅನೌನ್ಸ್ ಮಾಡ್ತಾರೆ ಡಾಲಿ ಪಿಕ್ಚರ್ಸಿಂದಾನೆ. ಸೊ ಆ ವಿಚಾರದಲ್ಲಿ ನನಗೆ ಭಾಳ ಹೆಮ್ಮೆ ಇದೆ. ಅಂದರೆ ಈಸಿ ಅಲ್ಲ ಈ ಥರ ರಿಸ್ಕ್ ತೊಗೊಳ್ಳೋದು, ಡೆಫಿನೆಟ್ಲಿ ಈಸಿ ಅಲ್ಲ. ಒಬ್ಬ ಕಲಾವಿದನಾಗಿ ಅಂದರೆ ಬೇರೆ ಬೇರೆ ತಂಡಗಳಿಗೆ ಓಕೆ ನೀವು ಮಾಡಿ ನಾನು ನಿಂತ್ಕೋತೀನಿ ಅಂತ ಹೇಳೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ನೀವು ಆವಾಗಲೇ ನೋಡಿ, ಈಗ ಡೇರ್ಡೆವಿಲ್ ಮುಸ್ತಫಾ ರಿಲೀಸ್ ಮಾಡಿದ್ದಿರ್ಬೋದು, ಅಥವಾ ಆರ್ಕೆಸ್ಟ್ರಾ ಸಿನಿಮಾ ರಿಲೀಸ್ ಮಾಡಿದ್ದಿರ್ಬೋದು. ನಾನು ಹೇಳ್ತಾ ಇರೋದು ಪ್ರೊಡಕ್ಷನ್ ಮಾಡಿರೋದು ಬಿಟ್ಟು. ಸೊ ಆ ವಿಚಾರದಲ್ಲಿ ನಂಗೆ ಭಾಳ ಹೆಮ್ಮೆ ಇದೆ. ಓಕೆ, ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ರಿಲೀಸ್ ಆಗಿರೋಂಥ ಹಾಡಿನ ಬಗ್ಗೆ ಒಂದಷ್ಟು ಡೀಟೇಲಾಗಿ ಹೇಳಿ. ವಾಸಿಫ್ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ನಮ್ಮ ಡಾಸ್ ಮೋಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು. ಸೊ ಇದು ತಂತ್ರಜ್ಞರ ವಿವರ. ಶೂಟಿಂಗ್ ಟೈಮ್ದು ಏನಾದ್ರು ಹೇಳ್ಬೋದಾ ವಿಚಾರಗಳು? ಶೂಟಿಂಗ್ ಟೈಮ್ದು ಅಂತ ಏನಿಲ್ಲ ಹಾಡಲ್ಲಿ ಅದು ಹೀರೋಯಿನ್ ಸಾಂಗು. ನಮ್ಮ ಕೆಲಸ ಏನಿರುತ್ತೆ, ಬಂದು ಹಿಂಗೆ ನೋಡಿ ಬೇಸಿಕ್ಲಿ ಸಿನಿಮಾದಲ್ಲಿ ಆಕೆ ಸೂಪರ್ ಸ್ಟಾರು, ಸಿನಿಮಾದಲ್ಲೇ ಸಿನಿಮಾ ಸೂಪರ್ ಸ್ಟಾರು. ಸೊ ನಾನೊಬ್ಬ ಫ್ಯಾನ್ ಥರ ಬಂದು ಶೂಟಿಂಗಲ್ಲಿ ನಾವು ಹೇಗೆ ಶೂಟಿಂಗ್ಗಳು ನಾವು ಶೂಟಿಂಗ್ ಮಾಡ್ತೀವಿ, ಯಾರೋ ಬಂದು ಹಿಂಗೆ ನೋಡ್ಕೊಂಡು ಹೋಗ್ತಿರ್ತಾರಲ್ಲ, ಆ ಥರ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಸಿನಿಮಾದಲ್ಲಿ ನಾನು ಆಡಿಯನ್ಸ್, ನಾನೇ ಹೀರೋ ಆಗಿದ್ರೆ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ. ಎಲ್ರಿಗೂ ಒಂದು ಕನಸಿರ್ತದಲ್ಲ, ಆ ಕನಸು ಅನ್ಕೊಂಡು. ಎಸ್, ಗಾಂಧಿನಗರದಲ್ಲಿ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ವಿದ್ಯಾಪತಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ, ನೋಡಿದವರು ಕೂಡ ಹೇಳ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ. ನಮಗೂ ಇದು ಗೆಲ್ಲಬೇಕು, ಜನ ಇದನ್ನು ಒಪ್ಪಬೇಕು ಅನ್ನೋ ಆಸೆ ಇದೆ. ಏಪ್ರಿಲ್ 10ಕ್ಕೆ ಬರ್ತೀರ, ಅದಕ್ಕೂ ಮುನ್ನೆ ಮತ್ತೆ ನಾವು ಸಾಕಷ್ಟು ಬಾರಿ ಮೀಟ್ ಮಾಡೋದಿದೆ. ಇವತ್ತು ಹಾಡು ರಿಲೀಸ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸೋಣ ಅಂತ ಭೇಟಿಯಾಗಿದ್ದೀವಿ. ಜನರಿಗೆ ಹೇಳ್ಬಿಡಿ, ಇವತ್ತು ಹಾಡು ರಿಲೀಸ್ ಆಗಿದೆ, ನೋಡಿ ಎಂಜಾಯ್ ಮಾಡಿ, ಜೊತೆಗೆ ಏಪ್ರಿಲ್ 10 ಗಂಟೆ ಕಾಯಿರಿ, ಹೊಟ್ಟೆ ತುಂಬ ನಗರಿ ಅಂತ. ವಿದ್ಯಾಪತಿ ಸಿನಿಮಾದ ಮದನಾರಿ ಹಾಡು ಈಗ ರಿಲೀಸ್ ಆಗಿದೆ, ದಯವಿಟ್ಟು ನೀವೆಲ್ಲ ನೋಡಿ, ತುಂಬ ಚೆನ್ನಾಗಿದೆ ಹಾಡು. ಮತ್ತು ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ರಾಜ್ಯದಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗ್ತಾಯಿದೆ. ಸೊ ನೀವೆಲ್ಲ ಹೊಟ್ಟೆ ತುಂಬ ನಗ್ಬೋದು ಡೆಫಿನೆಟ್ಲಿ. ಐ ಮೀನ್ ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಈ ಸಿನಿಮಾ. ಸೊ ನೀವೆಲ್ಲ ನೋಡಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.